ಇಲ್ಲ ನಿಮ್ಮದೇನಾದ್ರು ಕಲ್ಪನೆ ಏನಾದರೂ ಇದೆಯಾ? ಹೀಗಾಗಬೇಕು ಮುಂದಕ್ಕೆ ಹಂತದಲ್ಲಿ ಈ ಥರದ್ದೇನೋ ನಿಮ್ಮದೊಂದು ಮಾಡಬೇಕು ಆ ಥರದ್ದೇನಾದ್ರು ಆಲೋಚನೆ ಇದೆಯಾ? ಏನು ಅಂಥದ್ದೇನ ಇರೋದನ್ನ ಎಲ್ಲ ಸುಸ್ಥಿತವಾಗಿ ವ್ಯವಸ್ಥಿತವಾಗಿ ಇಟ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಧನೆ ನಮ್ಮದು ಅಂತ ಅನ್ನಿಸ್ತದೆ ನನಗೆ. ಶಿವರಾತ್ರಿ ಹಬ್ಬ ಹೇಗಿರುತ್ತೆ? ಶಿವರಾತ್ರಿ ದಿನ ಹೇಗಿರುತ್ತೆ ಇಲ್ಲಿ? ಶಿವರಾತ್ರಿ ದಿವಸ ಬೆಳಗಿನ ಪೂಜೆ ಎಲ್ಲ ಇರ್ತದೆ, ಹ್ಮ್. ಸಂಜೆ ಒಳಗೆ ಕಾರ್ಯಕ್ರಮ ಇರುವಂಥದ್ದು ವಿಶೇಷವಾಗಿ. ಬರೋದು ಜನ ಸಾಯಂಕಾಲ ಜಾಸ್ತಿ ಬರ್ತಾರಿಲ್ಲ. ರಾತ್ರಿ ಬಂದು ವಸ್ತು ಪ್ರದರ್ಶನದಲ್ಲಿ ಬಸವೇಶ್ವರ ನಾಟಕ ಇರ್ತದೆ, ಅದು ಇಡೀ ರಾತ್ರಿ ಪೂರ್ತಿ ನಾಟಕ ಇರ್ತದೆ. ಕೆಲವೆಲ್ಲ ಜಾಗರಣೆ ಮಾಡಬೇಕು ಅಂತ ಏನೋ ನಂಬಿಕೆ ಐತಲ್ಲ ಅವ್ರದ್ದು, ಉಪವಾಸ ಜಾಗರಣೆ ಅನ್ನುವಂಥದ್ದು ಶಿವರಾತ್ರಿ ಶಿವರಾತ್ರಿ ಅಂದ್ರೆ ಹಬ್ಬದ ಹಂಗೆ correct. ಇಟ್ಕೊಂಡಿರ್ತದೆ. ಆ ರೀತಿಯಲ್ಲಿ ಅವರೆಲ್ಲ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅವರೆಲ್ಲ ಅದನ್ನು ಜಾಗರಣೆ ಮಾಡಿ ನಾಟಕ ನೋಡಿ ಅಂದ್ರೇನು ಒಳ್ಳೆ ಒಳ್ಳೆ ಭಕ್ತಿ ಪ್ರಧಾನವಾಗಿರುವಂಥದ್ದು, ಸಾಮಾಜಿಕ ಒಂದು ಧಾರ್ಮಿಕ ಚಿಂತನೆಗೆ ಒಳಗೆ ಮಾಡುವಂಥ ಬಸವೇಶ್ವರ ನಾಟಕ ಅದನ್ನು ನೋಡ್ತಾರೆ. ಇಲ್ಲಿ ಸಂಜೆ ನಮಗೆ ಇದಿರ್ತದೆ, ರುದ್ರಾವು ಮುತ್ತಿನ ಪಾಲಕಿ ಉತ್ಸವ ಎಲ್ಲ ಇರುತ್ತೆ. ಅದು ಒಂದು ಮಧ್ಯರಾತ್ರಿವರೆಗೂ ನಡೀತದೆ ಇದೆಲ್ಲ. ಇನ್ನು ಮಾಮೂಲಿ ಬೆಳಿಗ್ಗೆ ಯಥಾ ಪ್ರಕಾರ ನಡ್ಕೊಂಡು ಒಂದು ಸಂದೇಶ ನಿಮ್ಮಿಂದ, ನಿಜ ಅರ್ಥದಲ್ಲಿ ಜಾಗರಣೆ ಅಂದರೆ ಏನು, ಹೇಗೆ ಮಾಡಬೇಕು? ಜಾಗರಣೆ ಅಂತಂದರೆ ಎಚ್ಚರ ಸ್ಥಿತಿನ ಜಾಗರಣೆ ಅಂತ ಹೇಳ್ತಾರೆ. ಯಾಕಂದ್ರೆ ತುಂಬಾ ಜನ ಈ ಮಾಡರ್ನ್ ಯುಗದಲ್ಲಿ ಜಾಗರಣೆನ ಬೇರೆ ಬೇರೆ ಅರ್ಥಕ್ಕೆ ಕಲ್ಪಿಸ್ಕೊಂಡು ಜಾಗರಣೆ ಇರೋದು ಒಂದು ಇವತ್ತೇನಾಗಿದೆ ಅಂದ್ರೆ ಜಾಗರಣೆ ಇರಬೇಕಾದ್ರೆ ಏನೋ ಮಾಡ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಳ್ಳೋದಲ್ಲ. ಅದನ್ನು ಹಾ. ಜಾಗರಣೆ ಅಂದರೆ ಹ್ಮ್. ದೇವರ ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋದು, ನಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ಕೊಳ್ಳುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿಕೊಳ್ಳುವಂತಹದ್ದು. ಹ್ಮ್. ಅದು ಎಚ್ಚರಿಕಾ ಸ್ಥಿತಿಯಲ್ಲಿರುವಂತಹದ್ದು. ಕಾಯ ವಾಚ ಮನಸ್ಸ ಈ ತ್ರಿಕರಣ ಶುದ್ಧಿಯಾಗಿರಬೇಕು ಅಂದರೆ ಆ ಒಂದು ಎಚ್ಚರ ಸ್ಥಿತಿಯಲ್ಲಿ ಇರಬೇಕಾಗ್ತದೆ. ಅದ ಜಾಗರಣೆ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅದಕ್ಕೆ ಉಪವಾಸ ಅನ್ನೋದನ್ನು ಸೇರಿಸ್ಕೊಂಡಿದ್ದಾರೆ. ಉಪವಾಸ ಅಂದರೆ ಏನು ಅಂದರೆ ಊಟ ಮಾಡದೇ ಇರೋದು ಉಪವಾಸ ಅಲ್ಲ. ಮತ್ತೆ ಅದನ್ನು ನಿಮಗೆ ಸಂಸ್ಕೃತದಲ್ಲಿ ಅರ್ಥ, ಉಪ ಅಂದರೆ ಸಮೀಪ ವಾಸ ಇರುವಂಥದ್ದು ಅಂತೇಳಿ, ಹಾ. ದೇವರ ಸಮೀಪ ವಾಸ ಇರಬೇಕು ಅಂತೇಳಿ ಅದನ್ನು ಅರ್ಥ ಇರ್ತದೆ. ಹಾ. ಅದನ್ನು ಇವರು ಉಪವಾಸ ಅಂದರೆ ನಾವು ಊಟ ಮಾಡದೇ ಇರೋದೇ ಉಪವಾಸ ಅಂತೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ಉಪವಾಸ ಮಾಡೋದಿಲ್ಲ, ಯಾಕೆಂದರೆ ಊಟ ಮಾಡಿದಾಗ ಸ್ವಲ್ಪ ಜಡತ್ವ ಬರುತ್ತೆ, ಹ್ಮ್. ನಿದ್ದೆ ಬರುತ್ತೆ ಹ್ಮ್. ಅನ್ನೋ ಕಾರಣದಿಂದ ಊಟ ಮಾಡೋದನ್ನು ಒಂದು ದೂರ ಇರಿಸಿ ಅವತ್ತು ಸ್ವಲ್ಪ ಎಚ್ಚರಿಕೆ ಇರಬೇಕಲ್ಲ, ಜಾಗೃತವಾಗಿರಬೇಕು ಅಂತೇಳಿ ಇಡೀ ಕೆಲವರು ಅಖಂಡವಾದಂಥ ಭಜನೆ ಮಾಡ್ತಾರೆ, ಹೌದು, ಕರೆಕ್ಟ್. ಜಪ ಮಾಡ್ತಾರೆ. ಕೆಲವರೆಲ್ಲ ಅವ್ರು ತಮ್ಮದೇ ಆದಂತಹ ಒಂದು ಪದ್ಧತಿ ಸಂಪ್ರದಾಯಗಳ ಪ್ರಕಾರ ಒಂದೊಂದು ಹಳ್ಳಿ ಕಡೆ ಕಥೆ ಮಾಡಿಸ್ತಾರೆ, ಕಥೆಗಳನ್ನು ಮಾಡ್ತಾರೆ. ಅವರೆಲ್ಲ ಈ ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾರೆ, ಕಥೆ ಕೇಳ್ತಾರೆ. ಹೌದು. ಕೆಲವರು ಭಜನೆಗಳನ್ನ ಮಾಡ್ಕೊಂಡು ಕೂತ್ಕೊಂತಾರೆ, ಕೆಲವರು ದೇವಸ್ಥಾನದ ಪೂಜೆ ಮಾಡ್ಕೊಂಡು ಕೂತಿರ್ತಾರೆ, ಏನೋ ಅವರವ್ರ ವ್ರತಗಳನ್ನು ಅನುಸರಿಸ್ಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಏನೇ ಆದ್ರೂ ಕೂಡ ಇದ್ರ ಹಿಂದಿರುವಂತಹ ಒಂದು ಉದ್ದೇಶ ಏನಪ್ಪ ಅಂದರೆ ದೇಹ ಶುದ್ಧಿ, ಮನಸ್ಸಿನ ಶುದ್ಧಿ, ಭಾವನೆಗಳ ಶುದ್ಧಿ. ಈ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದೇ ನಮ್ಮ ಅಂತರಂಗವನ್ನು ಪವಿತ್ರಗೊಳಿಸ್ಕೊಳ್ಳುವಂಥದ್ದೇ ಈ ಪೂಜೆ, ಪ್ರಾರ್ಥನೆ, ಧ್ಯಾನ ಎಲ್ಲರ ಉದ್ದೇಶ ಇರುವಂಥದ್ದು. ಬುದ್ಧಿ, ನಿಮ್ಗೆ ಅನ್ಸುತ್ತಾ ಕೊರೋನಾ ನಂತರದ ಈ ಜಗತ್ತು ಬದಲಾಯಿತು ಅಂತ ಅನ್ಸುತ್ತಾ ಬುದ್ಧಿ? ಏನು ಬದಲಾವಣೆ ಏನಾಗಿಲ್ಲ ಅಂತ ಅನ್ನಿಸ್ತದೆ ನನಗೆ. ಓಕೆ. ಹಂಗೆ ಇದೆಯಲ್ಲ ಪ್ರಪಂಚ, ಏನು ಹಂಗೆ ಇದೆ ಯಾವುದು. ಯಾಕೆಂದ್ರೆ ಮನುಷ್ಯರಿಗೆ ಕಣ್ಣೆದ್ರಿಗೆ ಆ ಸಾವನ್ನ ಅಥವಾ ಕಣ್ಣೆದ್ರಿಗೆ ಒದ್ದಾಡಿದ್ದನ್ನ ನೋಡಿದ ಮೇಲೆ ಮನುಷ್ಯ ಬದಲಾಗ್ತಾನೆ, ಸ್ವಾರ್ಥವನ್ನು ಬಿಡ್ತಾನೆ ಆತ ಅಂತ ಅನ್ಸುತ್ತಾ? ಅದೇನು ಬಿಡೋಕ್ಕಾಗಿಲ್ಲ, ಯಾರು ನಾವು ಬಿಟ್ಟಿಲ್ಲ ಯಾರನ್ನು. ಹ್ಮ್. ಇದೇ ನಮಗೆ ಸ್ಮಶಾನ ವೈರಾಗ್ಯ ಅಂತ ಒಂದು ಮಾತು ಹೇಳಿದ್ದಾರೆ. ಹಾ. ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ ಅಂತ ಬಹಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ. ಹ್ಮ್. ಆ ಕ್ಷಣದಲ್ಲಿ ಅಷ್ಟೇ ಹಂಗೆ ಅನ್ನಿಸ್ತದೆ. ಹ್ಮ್. ಅದು ಮರ್ತೋದ್ಮೇಲೆ ಎಲ್ಲ ಬಿಟ್ಟು ಯಥಾ ಪ್ರಕಾರವಾಗಿರ್ತೀವಿ ನಾವು. ಯಥಾ ಪ್ರಕಾರ ಮತ್ತೆ ಹಂಗೆ ಇದ್ದಾರೆ, ಎಲ್ಲ ಇದ್ದಾರೆ. ಪ್ರಪಂಚ ಹೆಂಗಿದೆ ಇವತ್ತೆಲ್ಲ. ಈಗಲೂ ನಮ್ಮೆಲ್ಲರ ಹುಡುಕಾಟ, ತುಂಬಾ ಜನರದ್ದು ನೆಮ್ಮದಿಗಾಗಿ ಹುಡುಕಾಟ, ಮನಸ್ಸಿಗೊಂದು ನೆಮ್ಮದಿ ಆಗಬೇಕು, ಬದುಕನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತ. ಅವಾಗ ಕಣ್ಣಿಗೆ ಕಾಣಿಸೋದೆ ಒಂದು ಮಠ, ಅವಾಗ ಕಾಣಿಸೋದೆ ಅದರಲ್ಲೂ ಸಿದ್ಧಗಂಗಾ ಕ್ಷೇತ್ರ ಅಂದಾಗ ಅದಕ್ಕೊಂದು ಒಂದೊಳ್ಳೆ ಭಾವನೆ. ಅದು ತುಂಬ ಜನ ಭಕ್ತಾದಿಗಳು ಬರ್ತಾರೆ, ನೀವು ಅದರ ಅತಿರೇಕವನ್ನು ಕೂಡ ನೋಡಿರ್ತೀರ. ಆ ಥರದ್ದು ನೀವು ಗಮನಿಸ್ದಂಗೆ ಬುದ್ಧಿ, ಅತಿರೇಕದ ಆ ಭಕ್ತಿ ಭಾವ ಅಯ್ಯಯ್ಯೋ ಅನ್ನೋ ಥರ ಇರ್ತಾರಲ್ಲ, ಹೇಗೆ ಅನಿಸುತ್ತೆ ಬುದ್ಧಿ ಅದು ನೋಡಿ? ಎಲ್ಲ ಬರ್ತಾರೆ ಕೆಲವರು, ನಮಗೆ ನೆಮ್ಮದಿ ಇಲ್ಲ, ಎಲ್ಲ ಇದೆ, ಚೆನ್ನಾಗಿಲ್ಲ, ಯಾಕೋ ಭಯ ಏನೋ ಅಂತ ಹೇಳ್ತಿರ್ತಾರೆ. ನೆನ್ನೆ ತಾಯೋ ಒಂದಮ್ಮ ಬಂದಿತ್ತು, ನನಗೆ ಎಲ್ಲ ಇದೆ, ಭಯ, ನೆಮ್ಮದಿ ಇಲ್ಲ, ಪ್ರಾಣ ತಕ್ಕೊಬೇಕು ಅಂತ ಆಸೆ ಆಗುತ್ತೆ. ಹಂಗೆ ಅಲ್ಲಮ್ಮ, ಪ್ರಾಣ ತಕ್ಕೊಂಡು ಏನು ಉದ್ಧಾರ ಆದಂಗೆ ಆಗುತ್ತೆ ನಿನಗೆ. ಆ ಮನಸ್ಸಿನ ಭಾವನೆ ಬರಬಾರ್ದು ನಿನಗೆ. ಯಾವತ್ತು ಧನಾತ್ಮಕವಾದ ಚಿಂತನೆ ಇಟ್ಕೊಳ್ಬೇಕು. ಜೊತೆಗೆ ನೆಮ್ಮದಿ ಎನ್ನುವಂಥದ್ದು ಯಾರು ಕೊಡೋ ವಸ್ತು ಅಲ್ಲ. ಹೆಚ್ಚಿಗೆ ನಾವೊಂದು ಮಾತು ಹೇಳ್ಬೋದು ಒಳ್ಳೆಯದು, ಆದರೆ ಅದನ್ನು ನಿನ್ನ ಮನಸ್ಸಲ್ಲಿ ತಂದುಕೊಳ್ಬೇಕೇ ಹೊರತು ಯಾರೋ ಒಂದು ಕೊಂಡ್ಕೊಳ್ಳೋದಾಗಲಿ ಮತ್ತೊಬ್ಬರು ಕೊಟ್ಟೇ ಬಿಡ್ತಾರೆ ಅಂತ ಆಗಲಿ ತಿಳ್ಕೊಳೋದಲ್ಲ. ಮನಸ್ಸಿನ ನೆಮ್ಮದಿ ಎಲ್ಲಿರಬೇಕು, ನಿನ್ನ ಭಾವನೆಯಲ್ಲಿರಬೇಕು, ನಿನ್ನೊಳಗಿರಬೇಕು. ನಮ್ಮಲ್ಲಿ ಮನಸ್ಸಿನಲ್ಲಿ ಅದು ಬಂದರೆ ಸಹಜವಾಗಿ ಬಂದೇ ಬರ್ತದೆ. ನಿನ್ನ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ತಂದುಕೋ, ಒಳ್ಳೆ ವಾತಾವರಣ ಇಟ್ಕೋ, ಆ ಕೆಟ್ಟ ಯೋಚನೆ ಬಿಟ್ಬಿಡು ಅಂತ ಹೇಳಿದಾಗ ಹೌದು ಅಂತೇಳಿ ಅಮ್ಮ ಹೋಯ್ತು. ಹಾಗೆ ಇವತ್ತೆಲ್ಲರೂ ಕೂಡ ಅವರೊಂದು ಉದಾಹರಣೆ ಅಷ್ಟೇ. ಎಲ್ಲ ಕಡೆ ಇವತ್ತೆಲ್ಲ ಇದ್ದರೂ ಇಲ್ಲದ ಸ್ಥಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ. ಎಲ್ಲ ಅನುಕೂಲ ಇದೆ, ಆದರೆ ಎಲ್ಲೋ ಒಂದು ಹೊರಗಡೆ ನಮಗೇನೋ ಒಂದು ಇಲ್ಲ ಅನ್ನುವಂಥ ಅದೇ ನೆಮ್ಮದಿ, ಶಾಂತಿ, ಸಮಾಧಾನ, ತೃಪ್ತಿ ಅನ್ನುವಂಥದ್ದೇ ಕಡಿಮೆ ಆಗ್ತಾ ಇದೆ ಇವತ್ತು.
ಎಲ್ಲ ಇದ್ದರೂ ಕೂಡ ಇಷ್ಟೆಲ್ಲ ಸೌಕರ್ಯ ಇದ್ದು ಕೂಡ ಇವತ್ತು ಇಲ್ಲ ಅನ್ನುವಂಥ ಸ್ಥಿತಿ ಬರ್ತಾ ಇದೆಯಲ್ಲ, ದೊಡ್ಡ ದುರಂತ ಅದು. ಹಿಂದಿನ ಕಾಲದಲ್ಲಿ ಹಂಗಲ್ಲ, ಏನು ಇಲ್ಲದೆ ಹೋದ್ರು ಕೂಡ ಇದರಾಗೆ ತುಂಬ ಆನಂದವಾಗಿರ್ತಾ ಇದ್ರು ಅವರು. ಕರೆಕ್ಟ್. ಯಾರು ಎಲ್ಲ ಎಷ್ಟೇ ಒಂದು ಹೊತ್ತು ಊಟ ಕಡಿಮೆ ಆದರೂ ಪರವಾಗಿಲ್ಲ, ಅವರು ಬಟ್ಟೆ ಒಂದು ಒಳ್ಳೇದು ಹಾಕ್ತಿದ್ರು ಪರವಾಗಿಲ್ಲ, ಆದರೆ ಅವರಷ್ಟು ಸಮಾಧಾನದಲ್ಲಿ ತೃಪ್ತಿಯಿಂದ ಇದ್ದಂತ ಅವ್ರು ಕಾಣೋಕ್ಕಾಗಲ್ಲ. ಇವತ್ತು ಎಲ್ಲ ಎಷ್ಟಿದ್ರು ಕಡಿಮೆ, ಎಷ್ಟು ಕೊಟ್ಟರು ಕಡಿಮೆ, ಕರೆಕ್ಟ್, ಎಷ್ಟು ನಮ್ಗೆ ಎಷ್ಟು ಮಾಡಿದ್ರು ಕಡಿಮೆ ಅನ್ನುವಂತಹ ಒಂದು ವಾತಾವರಣ ಇವತ್ತು ಜಾಸ್ತಿ ಇದೆ. ಅಂದ ಅವತ್ತು ಹಂಗಲ್ಲಲ್ಲ, ಎಷ್ಟು ಸ್ವಲ್ಪಂ ತದ್ಬಹು ಎಂದು ಎಷ್ಟಿತ್ತೋ ಕಡಿಮೆ ಇದೆ ಅದೇ ದೊಡ್ಡದು ಅಂತ ಭಾವಿಸ್ಕೊಂಡು ಅವ್ರು ಬದುಕ್ತಾ ಇದ್ರು. ಅಂತ ಒಂದು ವಾತಾವರಣ ಬಂದರೆ ಒಳ್ಳೇದು. ಇವತ್ತು 3 ಸ್ಥಿತಿನ ಗಮನಿಸ್ಬೇಕು ಅಂತಾರೆ ಬುದ್ಧಿ. ಒಂದು ಮನಸ್ಥಿತಿ, ಇನ್ನೊಂದು ನಮ್ಮ ಮನೆ ಸ್ಥಿತಿ, ಇನ್ನೊಂದು ಮನಿ ಸ್ಥಿತಿ ಅಂತ. ಈ 3 ಎಂ ಅಷ್ಟು ಈಸಿಯಾಗಿ ಸಿಗಲ್ಲ, ಎಲ್ಲ ಒಟ್ಟಿಗೆ ಕಾಂಬಿನೇಷನ್ ಸಿಗಲ್ಲ ಅಂತ. ಅದೇ ಹೇಳುದು ಬಸವಣ್ಣವರ ವಚನದಲ್ಲಿ, ಕಾಯಕದಲ್ಲಿ ನೀವು ಹೇಳಿದಾಗೆ ಕಾಯಕ ಪ್ರಜ್ಞೆ ಜಾಗೃತವಾದರೆ ನಮಗೆ ನೆಮ್ಮದಿಯನ್ನು ಸಹಜವಾಗಿ ಸಿಗ್ತದೆ. ಅವರಿಗೆ ಈ ಕಾಯವನ್ನು ಕಷ್ಟಕ್ಕೆ ಒಳಗು ಮಾಡಿದ್ರೆ, ಶ್ರಮ ಪಟ್ಟರೆ ಅವನಿಗೆ ನೆಮ್ಮದಿ ಬರುತ್ತೆ, ತೃಪ್ತಿಯಾಗಿರ್ತಾನೆ, ಸಮಾಧಾನವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಿಮ್ಮ ಇದಕ್ಕೆ ಲಕ್ಕಮ್ಮನ ಜೀವನ ನೋಡ್ಬೇಕು ನಾವು ಯಾವತ್ತೂ ಕೂಡ. ಅವರು ಯಾವತ್ತೂ ಬಂದದ್ರಲ್ಲೇ ಎಷ್ಟು ಬರುತ್ತೋ ಅಷ್ಟರಿಗೆ ತೃಪ್ತಿಯಿಂದ ಬದುಕ್ತಾ ಇದ್ರು. ಅವರು ಹೆಚ್ಚಿನದಾಗಿ ಆಸೆ ಪಡ್ತಾ ಇಲ್ಲ. ಹೆಚ್ಚು ಬೇಕು ನನಗೆ, ಇಷ್ಟು ಸಾಲಲ್ಲ, ಇನ್ನೂ ಅಷ್ಟು ಬೇಕು, ಇನ್ನೂ ಹೆಚ್ಚು ಬೇಕು. ಇವತ್ತು ಹಂಗಲ್ಲ, ಇವತ್ತು ಇಷ್ಟಿದ್ರೆ ಅದು ಇನ್ನೂ ಅಷ್ಟು ಬೇಕು, ಅದೇ ಸಾಲ ಅನ್ನೋ ಅದಕ್ಕಿಂತ ಜಾಸ್ತಿ ಬೇಕು. ಹಿಂದೆಲ್ಲ ನಿಮಗೆ ಹಿಂದೆ ಎಲ್ಲ ತಂದೆ ತಾಯಿಗಳು ಕೆಲಸದಲ್ಲಿ ಇರ್ತಾ ಇರಲಿಲ್ಲ, ಹೌದು, ವ್ಯವಸಾಯ ಮಾಡ್ತಾಯಿದ್ರು. ಅವ್ರು 8-10 ಜನ ಮಕ್ಕಳು ಸಾಕ್ತಾಯಿದ್ರು. ಇವತ್ತು ಇಬ್ಬರು ಕೆಲಸದಲ್ಲಿ ಇರ್ತಾರೆ, ಒಂದು ಮಗು ಸಾಕ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಇಬ್ಬರು ಸಂಬಳ ತಾಂತಾ ಇರ್ತಾರೆ. ಇವತ್ತು ಸತ್ಯ. 2 ಮಕ್ಕಳಿಲ್ಲ ಅವ್ರಿಗೆ, ಒಂದು ಮಗುನ ಸಾಕಿದ್ರೆ ಸಾಕಪ್ಪ, ಒಂದೇ ಮಕ್ಕಳು ಸಾಕು ಅನ್ನುವ ಸ್ಥಿತಿ. ಆದರೆ ಅವ್ರ ತಂದೆ ತಾಯಿ ಇರ್ತಾರೆ, ಅವ್ರಿಗೆ 3-4 ಜನ ಮಕ್ಕಳು ಇರ್ತಾರೆ. ಅವರೇನು ಯಾವುದೇ ಗೌರ್ಮೆಂಟ್ ಕೆಲಸ ಆಗಲಿ ಮತ್ತೊಂದು ಕೆಲಸದಲ್ಲಿ ಇರ್ತಾ ಇಲ್ಲ. ಅವರು 3-4 ಜನದಲ್ಲಿ ಆ ಹೊಟ್ಟೆ ಬಟ್ಟೆ ಅಷ್ಟಲ್ಲಿಗೆ ಅವನ್ನೆಲ್ಲ ಕಟ್ಟಿ ಸಾಕಿ ಇರುವಂಥದ್ದು. ಅಂದರೆ ಇವತ್ತು ಅವೆಲ್ಲ ನೋಡಿದಾಗ ಏನು ಎಷ್ಟಿದ್ರೂ ಕೂಡ ಸಮಾಧಾನ ಇಲ್ಲ ಅನ್ನುವ ಸ್ಥಿತಿ ಏನೋ ಇದೆಯೇನೋ ಅಂತ ಭಾವನೆ. ಹೇಗಿರ್ಬೇಕು ನಮ್ಮ ಬದುಕು ಈ ಆಧುನಿಕ ಯುಗದಲ್ಲಿ? ನಿಮ್ಮ ಸಲಹೆ, ನೆಮ್ಮದಿಯ ಜೀವನವನ್ನು ಹೇಗೆ ನಡೆಸ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳಿದ್ದಾರೆ ನಮ್ಮವ್ರು. ಸುಲಭ ಹೇಳಿಲ್ಲ, ಅದು ಸುಲಭ ಒಂದು ಗಾದೆ ಮಾತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿದ್ರೆ ಕೈ ಚಾಚಬೇಕಾಗುತ್ತೆ. ಓಕೆ, ಹಾಸಿಗೆ ಇದ್ದಷ್ಟು ನಿಮ್ಗೆ ಎಷ್ಟಿದೆಯೋ ಅಷ್ಟರೊಳಗೆ ತೃಪ್ತಿಯನ್ನು ಬದುಕ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಒಬ್ಬ ಬದುಕೋದಕ್ಕೆ ಏನು ಬೇಕು ನಮಗೆ? 3 ಹೊತ್ತು ಊಟ ಬೇಕು, ಬಟ್ಟೆ ಬೇಕು. ಇವತ್ತು ಅದಕ್ಕೆ ಯಾವ ಕೊರತೆ ಇಲ್ಲ ದೇಶದವ್ರಿಗೆ, ಯಾರಿಗೂ ಕೊರತೆ ಇಲ್ಲ. ಸರ್ಕಾರ ಬಹಳಷ್ಟು ಸೌಲಭ್ಯ ಮಾಡಿಕೊಡ್ತಾ ಇದೆ. ಇವತ್ತು ಯಾರಿಗೂ ಹಸಿದವ್ರು ಇರಬಾರ್ದು, ಹಸಿವು ನೀಗಿಸ್ಬೇಕು ನಾವು. ಹಸಿವಿನ ಸೂಚ್ಯಂಕದಲ್ಲಿ ನಾವು ಕಡಿಮೆ ಬರಬೇಕು, ಇಲ್ದಂಗೆ ಆಗ್ಬೇಕು ನಮ್ಮ ದೇಶದಲ್ಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಮತ್ತು ಸರ್ಕಾರವು ಕೂಡ ಹಸಿವು ಬಡತನ ಹೋರಾಡೋದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇದೆ. ಇವತ್ತು ಇಷ್ಟೆಲ್ಲ ಕೊಟ್ಟರು ಇನ್ನೂ ಬಡತನ ಇದೆಯಲ್ಲ, ಎಷ್ಟು ಮನೆಗಳು ಕಟ್ಸ್ಕೊಟ್ರು ಇನ್ನೂ ಮನೆ ಕಟ್ಟಬೇಕಲ್ಲ, ಏನೋ ಗೊತ್ತಿಲ್ಲ. ಅದು ಹೆಂಗೆ ಸೃಷ್ಟಿ ಆಗುತ್ತೋ ಏನೋ ಅಂತ ಗೊತ್ತಾಗ್ತಾಯಿಲ್ಲ. ಅದೇ ಮನೆಗಳೇ ಒಡೆದೇ ಬೇರೆ ಮನೆಗಳಾಗ್ತಾ ಇದಾವೋ ಏನೋ ಗೊತ್ತಿಲ್ಲ. ನಾವೇನೇ ಕೆಲಸ ಮಾಡಬೇಕಾದ್ರೂ ಸಕ್ಸಸ್ ಬೇಕು ಅಂತೀವಿ, ಸಕ್ಸಸ್ ಬೇಕು, ಯಶಸ್ಸು ಬೇಕು ಅಂತೀವಿ. ನಿಮ್ಮ ಪ್ರಕಾರ ಯಶಸ್ಸಿನ ಡೆಫಿನೇಷನ್? ನಮಗೆಲ್ಲ ಹೇಳ್ಕೊಂಡು ಬಂದಾರೆ. ಯಶಸ್ಸು ಏನಪ್ಪ ಅಂದರೆ ಪರಿಶ್ರಮ, ಪ್ರಯತ್ನ. ಯಾರು ಪರಿಶ್ರಮ ಪ್ರಯತ್ನ ಪಡ್ತಾನೆ ಅವ್ರು ಯಶಸ್ಸು ಸಿಕ್ಕೇ ಸಿಗ್ತದೆ ಅವ್ರಿಗೆ ಯಾವತ್ತೂ ಕೂಡ. ಅಂದರೆ ಯಶಸ್ಸನ್ನು ಬೆನ್ನತ್ತು ಹೋಗಬಾರ್ದು. ನಾವು ನಮ್ಮ ಪಾಡೆ ನಾವು ನಮ್ಮ ಕೆಲಸ ನಾವು ಮಾಡ್ತಾಯಿದ್ರೆ ಯಶಸ್ಸು ನಮ್ಮನ್ನೇ ಹುಡುಕೊಂಡು ಬರ್ತದೆ ಯಾವಾಗಲೂ ಕೂಡ. ಆ ರೀತಿಯಲ್ಲಿ ತಮ್ಮ ಕೆಲಸದಲ್ಲಿ ನಮ್ಮ ಪರಮ ಪೂಜೆ ಹೇಳ್ತಾ ಇದ್ರು, ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಗ್ರೇಟ್ ಇನ್ ಇಸ್ ಓನ್ ಪ್ಲೇಸ್. ಅಂದರೆ ಎಲ್ಲ ಅವರ ಸ್ಥಾನದಲ್ಲಿ ಪ್ರತಿಯೊಬ್ಬರು ದೊಡ್ಡ ಮಕ್ಕಳ ಸ್ಥಾನದಲ್ಲಿ ಅವರು ದೊಡ್ಡವರೇ. ಅವರು ಒಬ್ಬ ಕೃಷಿಕನ ಸ್ಥಾನದಲ್ಲಿ, ರೈತನ ಒಬ್ಬ ಶಿಕ್ಷಕ ಅವ್ರವ್ರ ಸ್ಥಾನದಲ್ಲಿ ಎಲ್ಲ ದೊಡ್ಡವರೇ. ಆದರೆ ಆ ಸ್ಥಾನದ ಅರಿತು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವ ಕೊರತೆಯೂ ಆಗೋದಿಲ್ಲ ನಮ್ಮ ದೇಶದಲ್ಲಿ, ಎಲ್ಲ ನಿಮ್ಮದೇನು ಬದುಕ್ಬೋದು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾಯಿದ್ರು. ಹಾಗೆ ಅವರವರ ಸ್ಥಾನ ಪ್ರಜ್ಞೆ, ಅವರವರ ಕರ್ತವ್ಯ ಪ್ರಜ್ಞೆ ಜಾಗೃತವಾಗಿದೆ, ಎಲ್ಲವೂ ಒಳ್ಳೆಯದಾಗಿರೋದಕ್ಕೆ ಸಾಧ್ಯ. ಏನು ಆಸ್ತಿ ಮಾಡಬೇಕು? ಯಾರಿಗೆ? ಪ್ರತಿಯೊಬ್ಬರು ಏನು ಆಸ್ತಿಯನ್ನು ಮಾಡಬೇಕು? ಏನು ಆಸ್ತಿ ಎಲ್ಲ ಮನಸ್ಸಿನಲ್ಲಿ ನೆಮ್ಮದಿ ಇಟ್ಕೊಳ್ಳೋದೇ ಆಸ್ತಿ ಜಾಸ್ತಿ ಆಗ್ಬಿಡ್ಬೇಕಾಗುತ್ತೆ. ಯಾಕೆ ನಮ್ಮ ಜನ ಆಸ್ತಿ ಮಾಡಬೇಕು ಅನ್ನೋ ತಲೆಯಲ್ಲಿ ಇರೋದು ಬೇರೆ ಆಸ್ತಿ ಮಾಡ್ತಿರ್ತಾರೆ ಯಾವಾಗಲೂ ಕೂಡ. ನಿಜ ಅರ್ಥದಲ್ಲಿ ಆಸ್ತಿ ಏನು ಬಿಟ್ಟು ಹೋಗ್ಬೇಕು ನೆಕ್ಸ್ಟ್ ಪೀಳಿಗೆ ಅವ್ರಿಗೆ? ನಾವು ನೆಕ್ಸ್ಟ್ ಪೀಳಿಗೆಗೆ ಏನು ಬಿಡಬೇಕು? ಆದರ್ಶಗಳನ್ನ ಬಿಡಬೇಕು. ಒಂದು ಆದರ್ಶಗಳನ್ನು ತುಂಬ ಹೋಗ್ಬೇಕು ಅವರೆಲ್ಲರೂ ಕೂಡ. ಈಗ ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ, ಒಳ್ಳೆಯ 4 ಜನಕ್ಕೆ ಉಪಯೋಗ ಆದ ಇವನು, ಇಂಥವ್ರಿದ್ದರೆ ಸಮಾಜಕ್ಕೆ ಒಳ್ಳೆಯದು ಅನ್ನುವಂಥ ಭಾವನೆ ಬರ್ತದಲ್ಲ. ಒಬ್ಬ ಶಿಕ್ಷಕ ಆದರೆ 16 ಜನಗಳನ್ನು ರೂಪಿಸೋದ್ರೆ ಆ ಶಿಕ್ಷಕನಿಗೆ ಒಂದು ಜವಾಬ್ದಾರಿ ಇರ್ತದೆ. ಪಾಯಿಂಟ್ ಅಲ್ವರಾ? ಹೌದೌದು. ಎಂಥವರೇ ಆಗಲಿ ಮಕ್ಕಳು, ಇವತ್ತೆಲ್ಲ ರೀತಿಯ ಮಕ್ಕಳು ಇರ್ತಾರೆ. ಎಲ್ಲ ಒಂದೇ ರೀತಿ, ಒಂದೇ ಬುದ್ಧಿವಂತಿಕೆ, ಒಂದೇ ವಾತಾವರಣದಿಂದ ಬರುವಂಥವ್ರ ಹಿನ್ನೆಲೆ ಇರೋದಿಲ್ಲ. ಆದರೆ ಎಲ್ಲ ಮಕ್ಕಳಲ್ಲೂ ಒಂದು ಪ್ರೀತಿಯನ್ನು ಹರಿಸಿ, ಯಾರು ಎಂದಿದ್ದಾರೆ, ಯಾರಿಗೆ ಹಿನ್ನೆಲೆ ಇಲ್ಲ ಅಂಥ ಮಕ್ಕಳನ್ನು ಕೂಡ ಮುನ್ನೆಲೆ ತರುವಂಥ ಕೆಲಸ ಮಾಡಿದ್ರೆ ಅವನೊಬ್ಬ ಸಮರ್ಥ ಶಿಕ್ಷಕ ಅನ್ನಿಸ್ಕೊಡ್ತಾನೆ. ಹಾಗೆ
ಎಲ್ಲರೂ ಅವರವರ ಕ್ಷೇತ್ರದಲ್ಲಿಗೆ ಒಂದಿಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬಂದಾಗ ಅವ್ರ ಜೀವನ ಸಾರ್ಥಕ ಆಗ್ತದೆ. ಆಧ್ಯಾತ್ಮ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಒಬ್ಬ ಮನುಷ್ಯನಿಗೆ? ಇವತ್ತು ನೋಡಿ ನಮ್ಮ ದೇಶದ ಒಂದು ಸ್ಥಿತಿಯಲ್ಲಿ ಅಂದರೆ ಆಧ್ಯಾತ್ಮ ಇಲ್ಲದೆ ಬದುಕಕ್ಕೆ ಸಾಧ್ಯವೇ ಇಲ್ವೇನೋ ಅಂತ ಅನಿಸ್ತದೆ. ಎಷ್ಟೇ ಲೌಕಿಕವಾದ ಸೌಲಭ್ಯಗಳಿದ್ದರೂ ಕೂಡ ಇವತ್ತು ನಿಮಗೆ ಲೌಕಿಕವಾದ ಪ್ರಾಪಂಚಿಕ ವ್ಯವಸ್ಥೆಗಳು ಚೆನ್ನಾಗಿದೆ ಇವತ್ತು ನಮ್ಮ ದೇಶದಲ್ಲಿ. ಯಾವುದೋ ಕೊರತೆ ಇದೆಯಾ? ಇಲ್ಲ. ಯಾವ್ದಕ್ಕಾನ ಕೊರತೆ ಇದೆಯಾ? ದುಡ್ಡಿದ್ರೆ ಎಲ್ಲ ತಗೊಂಡ್ಬರ್ಬೋದು ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ದುಡ್ಡು ಇದ್ರೆ ಸರ್ಕಾರವು ಸೌಲಭ್ಯ ಕೊಡ್ತಾ ಇದೆ. ದುಡ್ಡು ಇರ್ಬೋದು ಅಂತೆಲ್ಲ. ದುಡ್ಡಿದ್ದವರೇ ಇವತ್ತು ನಿಮಗೆ ತಿಳ್ಕೊಳ್ಳಿ, ದುಡ್ಡಿದ್ದವನು ನೆಮ್ಮದಿಯಾಗಿದ್ದಾನೆ ಅಂತ ತಿಳ್ಕೊಬಾರ್ದು ನಾವು. ದುಡ್ಡಿದ್ದವನಿಗೆ ಇರೋಷ್ಟು ಯೋಚನೆ ಯಾರಿಗೂ ಇರೋದಿಲ್ಲ, ಅವನಷ್ಟು ನಿದ್ಗೆಡವನು ಯಾರೂ ಇರೋದಿಲ್ಲ. ಯಾರು ಶ್ರೀಮಂತ ಅಂತಂದರೆ ನಮ್ಮ ಒಂದು ಹೇಳ್ತಾ ಇರ್ತಾರೆ, ಯಾರು ಆರೋಗ್ಯವಾಗಿ ಇಟ್ಕೊಂಡಿರ್ತಾನೆ, ಒಂದಿಷ್ಟು ಮಲಗ್ದಾಗ ನಿದ್ದೆ ಬರ್ತದೆ, ಎದ್ದ ತಕ್ಷಣ ಕೈ ತುಂಬ ಕೆಲಸ ಮಾಡ್ತಾನೆ, ಅವನಷ್ಟು ನೆಮ್ಮದಿಯಾಗಿರುವಂಥ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನೇ ಸುಖಿ ಜೀವನ ಒಂದು. ಹಂಗೆ ಇವತ್ತು ನಾವು ಶ್ರೀಮಂತಿಗೆ ಇದ್ದ ಕ್ಷಣಕ್ಕೆ, ನಮ್ಮ ದುಡ್ಡಿದ್ದ ಕ್ಷಣಕ್ಕೆ ನಾವು ನೆಮ್ಮದಿಯಾಗಿರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ದುಡ್ಡೇ ನೆಮ್ಮದಿ ತಂದು ಕೊಡೋದಿಲ್ಲ ನಮಗೆ. ದುಡ್ಡು ಒಂದು ಸಾಧನ ಅಷ್ಟೇ ಬೇಕು, ಎಷ್ಟು ಒಂದು ಮಿತಿಯಾಗಿರಬೇಕು. ಅದು ಯಾರು ಇರಬಾರ್ದು ಅಂತ ಹೇಳೋದಿಲ್ಲ, ಅದನ್ನು ಅದು ಬೇಕಾಗುತ್ತೆ, ಯಾರಿಗೂ ಇಲ್ಲ ಅಂತ ಇಲ್ಲ. ಆದರೆ ಅದೊಂದು ಮಿತಿಯಾಗಿರಬೇಕು. ಅದರ ಬೆನ್ನತ್ತೆ ಹೋಗ್ಬಾರ್ದು ನಾವು. ಸತ್ಯ. ಬಸವಣ್ಣವ್ರ ಒಂದು ವಚನ ನಂಗೆ ತುಂಬ ಕಾಡೋದು ಮತ್ತು ತುಂಬ ಜನ ಕೇಳ್ತಿರ್ತಾರೆ, ಈಗಿನ ಯುಗಕ್ಕೆ ಅದು ಹೆಂಗೆ ಅನ್ವಯಿಸುತ್ತೆ, ಮಾಡೋಕ್ಕೆ ಸಾಧ್ಯನಾ ಅಂತ. ನಿನಗೆ ಉಪಕಾರವಾಗುವಂತಹ, ಪರರಿಗೆ ಕೆಡಕಾಗದಂತಹ ಕಾರ್ಯವನ್ನು ಮಾಡು. ಯಾವ ವಚನ ಅದು? ಒಂದು ಸಾಲು, ಅಣ್ಣ ಬಸವಣ್ಣರು ಒಂದು ಸಾಲು ಅಂತ. ನಿನಗೆ ಉಪಕಾರ ಆಗಬೇಕು ಮತ್ತು ಪರರಿಗೆ ಕೆಡಕಾಗಬಾರ್ದು ಅಂತ ಕೆಲಸವನ್ನು ಮಾಡಬೇಕು ನೀನು ಅಂತ. ಒಳ್ಳೆ ಸಾಲ ಅದಿಲ್ಲ ಅಂತಲ್ಲ, ಬಟ್ ಇವತ್ತಿನ ಆಧುನಿಕಕ್ಕೆ ಅದೆಲ್ಲ ಅಳವಡಿಸ್ಕೊಳ್ಳೋದು ಎಷ್ಟು ಕಷ್ಟ ಸಾಧ್ಯ ಅನಿಸ್ಬಿಡುತ್ತೆ ಅಂತ. ಇದ್ದಾರೆ, ಇವತ್ತಿಗೂ ಇದ್ದಾರೆ, ಇಲ್ಲ ಅಂತಲ್ಲ. ಬಹಳಷ್ಟು ಜನ ಹಳ್ಳಿ ಜನಗಳಲ್ಲಿ ನಾನು ಮಾಡಿದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ನೊಬ್ಬ ನೋವು ಆಗಬಾರ್ದು, ನಾನು ಮಾತಾಡಿದ್ದಾಗಲಿ, ನನ್ನ ಕೃತಿ ಆಗಲಿ, ಅದರಿಂದ ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ದುಃಖ ಆಗಬಾರ್ದು ಅಂತ ಬದುಕುವಂತಹ ಅನೇಕ ಒಂದು ರೀತಿಯ ಅವರು ಲೌಕಿಕದಲ್ಲಿದ್ದರೂ ತಪಸ್ಸಿನ ಜೀವನ ಮಾಡ್ತಾಯಿದ್ದಾರೆ. ಅವ್ರು ಇನ್ನೊಬ್ರಿಗೆ ಕೇಡ ಬಯಸೋದಿಲ್ಲ. ಅವ್ರು ಯಾರಿಗೂ ಅವ್ರಿಗೆ ನಮಗೆ ತೊಂದರೆ ಆದ ಪರವಾಗಿಲ್ಲ, ಇನ್ನೊಬ್ಬನಿಗೆ ಕೇಡ ಬಯಸಬಾರ್ದು, ಅವ್ನು ನನಗೆ ಕೇಡ ಬಯಸಿದ್ರು ನಾನು ಕೇಡ ಬಯಸಬಾರ್ದು ಅನ್ನೋ ಭಾವನೆ ಇವತ್ತು ಹಳ್ಳಿಗಳದ್ದು ಇದೆ. ರೈತರಲ್ಲಿ ಇದೆ ಆ ಭಾವನೆಗಳು. ಎಲ್ಲೋ ಇಲ್ಲ ಅಂತ ಎಲ್ಲ ಮುಳ್ಟೋಗ್ಬಿಟ್ಟಿದೆ, ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇವತ್ತಿಗೂ ಅದು ಅನೇಕ ಕಡೆ ಜೀವಂತವಾಗಿರುವಂಥದ್ದು. ಹಾಗೆ ಇವತ್ತು ತಾನು ಚೆನ್ನಾಗಿರಬೇಕು, 4 ಜನಗಳು ಚೆನ್ನಾಗಿರಬೇಕು. ತಾನು ಚೆನ್ನಾಗಿದ್ದರೆ ಇನ್ನೊಬ್ಬರು ಚೆನ್ನಾಗಿರೋದಕ್ಕೆ ಸಾಧ್ಯ ಆಗುವಂಥದ್ದು. ಮೊದಲು ಮನೆಗೆದ್ದು ಮಾರುಗೆಲ್ಲು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಂದರೆ ಹಾಗೆ ತಾನು ಚೆನ್ನಾಗಿರಬೇಕು, ಮೊದಲು ತನ್ನ ಪರಿಸರ ಸುತ್ತಮುತ್ತ ಚೆನ್ನಾಗಿರಬೇಕು. ಯಾರೋ ಇಲ್ದಿದ್ದವರಿಗೆ ಒಂದಿಷ್ಟು ಸಹಾಯ, ಏನು ಪೂರ್ತಿ ಮಾಡಿಬಿಡೋಕ್ಕಾಗೋದಿಲ್ಲ, ಎಲ್ಲವನ್ನೂ ನಾವು ಮೇಲೆ ಎತ್ಬಿಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಹುಲ್ಕಡ್ಡಿ ಆಸರೆ, ಒಂದು ಮುಳುಗೋವನಿಗೆ ಒಂದು ಹುಲ್ಕಡ್ಡಿ ಆಸರೆ ಅಂತ ನೋಡಿ. ಹೌದು. ಹಂಗೆ ಒಂದೇನೋ ಒಂದು ಮಾತಿನ ಮೂಲಕ, ಕೈಲಿ ನಮಗೆ ದುಡ್ಡಿಲ್ಲ ಅಂತಂದ್ರೂ ಕೂಡ ಅವ್ನಿಗೆ ಒಳ್ಳೆಯ ಮಾತಿನ ಒಂದು ಬೆಂಬಲ ಕೊಡ್ಬೋದಾಗ್ತದೆ. ಒಳ್ಳೆಯದವನಿಗೆ ಅವ್ನಿಗೆ ಆತ್ಮವಿಶ್ವಾಸ ತುಂಬೋದು ಕೆಲಸ ಮಾಡ್ಬೋದಾಗುತ್ತೆ. ಹಾಗೆ ಯಾವುದೋ ಒಂದು ರೀತಿಯಲ್ಲಿ ಕೂಡ ಉಪಕಾರ ಮಾಡೋದಕ್ಕೆ ಅವಕಾಶ ಇರ್ತದೆ ಇವತ್ತು. ಅದನ್ನು ಜೀವನ ಸಾರ್ಥಕತೆ ಪಡಿಸ್ಕೊಳ್ಳುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ, ಇಲ್ಲ ಅಂತ. ನನ್ನ ಕೊನೆಯ ಪ್ರಶ್ನೆ, ತುಂಬ ಜನ ನೋವು ನಿಮ್ಮ ಹತ್ರ ಬಂದರೆ ಅದೊಂದಕ್ಕೆ ಪರಿಹಾರ ಸಿಗುತ್ತೆ, ಅಥವಾ ಈ ಕ್ಷೇತ್ರಕ್ಕೆ ಬಂದರೆ ಪರಿಹಾರ ಸಿಗುತ್ತೆ, ನಿಮ್ಮನ್ನು ನಮಸ್ಕಾರ ಮಾಡಿ ನಾವು ಹೋಗ್ತೀವಿ. ನಿಮಗೇನಾದರೂ ಅನ್ಸಿದ್ರೆ ನೀವು ಯಾರನ್ನ ನಮಸ್ಕಾರ ಮಾಡ್ತೀರಾ? ಏನು ಕೇಳ್ಕೊತೀರಾ? ಬುದ್ಧಿಯರ್ಗೆ ಹಾಕ್ಬಿಡ, ಸ್ವಾಮೀಜಿಯವ್ರಿಗೆ ನಮಸ್ಕಾರದು ಎಲ್ಲ ನಿಮ್ಮದೇ ಅಂತ ಹೇಳ್ಕೊಳೋದು ಅಷ್ಟೇ. ಈಗ ನಾವೊಂದು ಪ್ರೇಯರ್ ಮಾಡ್ತೀವಲ್ಲ, ಸುಖನೂ ಬರಲಿ ದುಃಖನೂ ಬರಲಿ ಎಲ್ಲ ಒಂದೇ, ಬೈದವನು ಒಂದೇ, ಬರೀದವನು ಒಂದೇ. ಈ ನಮ್ಮ ಮಕ್ಕಳು ಪ್ರೇಯರ್ ಮಾಡ್ಬೇಕಾದ್ರೆ ಹೇಳ್ತಿರ್ತಾರೆ, ಹಿಂದೆಯನ್ನು ಬೈದವರಿಗೆ ಮುಂದೆಯನ್ನು ಬೈದವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿರ್ತಾರೆ. ಪ್ರೇಯರ್ಲೇ ಹೇಳ್ತಾರೆ, ನಮ್ಮ ಪ್ರಾರ್ಥನೆ ಹೇಳ್ತಾರೆ. ಹಂಗೆ ಬೈಯೋರು ಇರ್ತಾರೆ, ಹೊಗಳೋರು. ಅಲ್ಲ, ನಾವು ನಿಮ್ಗೆ ಹೇಳ್ಕೊಂಡ್ಬಿಡ್ತೀವಿ, ಬುದ್ಧಿ ನಮ್ಗೆ ಹಿಂಗೆ ಆಗ್ತದೆ, ಬುದ್ಧಿ ಒಂದ್ಸರಿ ಇದು ಮಾಡಿ, ಬುದ್ಧಿ ನಿಮ್ಗೆ ಆಶೀರ್ವಾದ ಇರಲಿ ಅಂತೀವಿ. ಬಟ್ ನೀವು ಹೆಂಗೆ ಹೇಳ್ಕೊತೀರಾ? ನಿಮ್ಗೆ ಹೆಂಗೆ ಅದು ಅಂತ ಕೇಳ್ತಾ ಇದ್ದೀನಿ. ಏನಿಲ್ಲ, ನಾವು ಪೂಜೆ ಮಾಡುವಾಗ ಹೇಳ್ಕೊತೀವಿ, ಕೊಟ್ಟಿದ್ದೆ ಲಿಂಗ ಹಿಂಗೆ ಪೂಜೆ ಹೇಳ್ತಿರಲ್ಲ, ಅವ್ರು ಹೇಳ್ತಿರೋ ಒಂದು ಪೂಜೆ ಫಲ ಇದ್ರೆ ಎಲ್ಲವೂ ಆಗ್ತದೆ ಅಂತೇಳಿ. ಒಂದದ್ದೆಲ್ಲ ಏನೇ ಕಷ್ಟ ಆದರೂ ಅವೆಲ್ಲ ಪರಿಹಾರ ಆಗ್ತವೆ ಅಂತ ಹೇಳ್ತಾ ಇದ್ರು. ಅವ್ರ ಆಶೀರ್ವಾದ ಇದ್ದೇ ಇರ್ತದೆ. ಅದು ಅವ್ರ ಆಶೀರ್ವಾದ ಹೇಳ್ಕೊಂಡೋದ್ರೆ ನಮಗೂ ನಮ್ಮ ಕಷ್ಟವೂ ಪರಿಹಾರ ಆಗ್ತಾ ಹೋಗ್ತಾ ಇದೆ. ಬುದ್ಧಿ ಖುಷಿ ಆಯಿತು. ಒಂಥರ ಈ ಶಿವರಾತ್ರಿ ಹಬ್ಬದ ಸಂದರ್ಭ ಮತ್ತು ಮಠಕ್ಕೆ ಯಾವಾಗ ಬಂದರೂ ಅದೊಂಥರ ಒಂದು ಒಳ್ಳೆ ಭಾವ ನಮಗೆ ಯಾವಾಗಲೂ ಕೂಡ. ನ್ಯೂಸು ನಮ್ಮ ಹಳ್ಳಿ ಕಡೆ ಸಾಮಾನ್ಯ ಮಾತಾಡುವಂಥ ಒಂದು ಕಲೋಕಿಯಲ್ ಪದ ಅದು, ನ್ಯೂಸು ಅಂತ. ಅದನ್ನೇ ನಾವು ಚಾನಲ್ ಬ್ರ್ಯಾಂಡ್ ಮಾಡಿದ್ವಿ, ಅದನ್ನೇ ಟ್ರೇಡ್ ಮಾರ್ಕ್ ಮಾಡಿದ್ವಿ. ಹಾಗಾಗಿ ನಿಮ್ಮ ಜೊತೆ ಮಾತಾಡುವಂಥ ಅವಕಾಶ ನನಗೆ ಈ ಮೂಲಕ ಸಿಕ್ತು. ಬುದ್ಧಿ ಥ್ಯಾಂಕ್ ಯು, ಧನ್ಯವಾದಗಳು. ನ್ಯೂಸು ಅಂತ ನಾನು ಹೊಸ್ದಾಗಿ ಕೇಳ್ತಾ ಇದ್ದೀನಿ. ಹೌದು, ನಮ್ಮಲ್ಲಿ ಒಂದು ದ್ವಿತ್ವ ಪದ ಹೇಳ್ಕೊಂಬರ್ತಾ ಇರ್ತಾರೆ, ಹೋಯ್ತು ಆಯಿತು ಅಂತ. ನನಗೆ ನಿಮ್ಮದು ಕೂಡ ನ್ಯೂಸು ಅಂತಾನೆ ಬರೀ ಈ ನ್ಯೂಸ್ಗಾಗಿಯೇ ತಮ್ಮ ಒಂದು ಚಾನಲ್ ಮೀಸಲಾಗಿರುವಂಥ ಕೆಲಸ ಮಾಡ್ತಾಯಿದೆ. ಹರೀಶ್ ನಾಗರಾಜ್ ಅವರೇ, ನೀವು ಒಳ್ಳೆ
ಆಗಲಿ. ಇವತ್ತು ಬಂದಿದ್ದು ತುಂಬ ಸಂತೋಷ. ಮಾಡ್ದ ನಿಮ್ಗೇನು ಬೇಕು ಎಲ್ಲ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಬುದ್ಧಿ. ಮಾಹಿತಿ ನಾನು ಕೊಡೋದ್ಕಿಂತಲೂ ಮಕ್ಕಳು ಬೇರೆಯವ್ರು ಕೇಳ್ತಾರೆ, ಅವ್ರ ಬಗ್ಗೆ ವಿಚಾರ ಮಾಡಿ. ಇಲ್ಲ, ನಿಮ್ಮ ಮಾತು ನಮ್ಮೆಲ್ಲರಿಗೂ ಕೂಡ ಅನುಕರಣೀಯ. ಅದು ಯಾವಾಗಲೂ ಕೂಡ ನಿಮ್ಮ ನಡೆಯೂ ಅನುಕರಣೀಯ ನಮ್ಮೆಲ್ಲರಿಗೂ ಕೂಡ. ಇಲ್ಲ, ಅವರ ಅನುಕರಣೆ ಮುಂದೆ ಯಾರ್ದು ಅಲ್ಲ, ಅದು ಸತ್ಯ. ಅವರ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ಬೇಕಷ್ಟೆ. ಥ್ಯಾಂಕ್ ಯು ಬುದ್ಧಿ. ಹೋಗಿ ಬರ್ತೀವಿ. ನಮಸ್ಕಾರ. ಇದು ಶಿವರಾತ್ರಿ ಹಬ್ಬದ ಈ ವಿಶೇಷ ಸಿದ್ಧಗಂಗಾ ಮಠದ ಆವರಣದಲ್ಲಿ ಪರಮಪೂಜ್ಯರಾದಂಥ ಮಠಾಧೀಶರು ಸಿದ್ಧಲಿಂಗ ಮಹಾಸ್ವಾಮಿಗಳ ಜೊತೆ ಒಂದಷ್ಟು ಮಾತುಕತೆ. ಹೋಪ್ ನಿಮ್ಗೆ ಅದೊಂದಷ್ಟು ತಲುಪಿದೆ ಮತ್ತು ಆ ಮೂಲಕ ಸಾರ್ಥಕ ಬದುಕನ್ನು ಕಂಡುಕೊಳ್ಳುವ ಪ್ರಯತ್ನ ನೀವು ಮಾಡ್ತೀರಿ ಅಂತ. ಚಿಕ್ಕದಾಗಿ ಹೇಳಬೇಕು ಅಂದರೆ ಬದುಕಿನಲ್ಲಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡಲ್ಲಿ. ನಮಸ್ಕಾರ.